Here is the table which displays the values of electron gain enthalpy for certain elements. No need to recall the values of all the elements, you just observe the variation of electron gain enthalpy values. In the case of group 1 elements, which includes hydrogen along with all the alkali metals, in the case of hydrogen the value is minus 73 kilojoules per mole, and for lithium it is minus 60. ಹಾಗೇನೆ ಕೆಳಗಡೆ ಬಂದು ಲಾಸ್ಟ್ಗೆ cesium ಅಲ್ಲಿ ಎಂಡ್ ಆದರೆ minus 46 ಇದೆ. When you analyze these values, it is found that down the group the negative values of electron gain enthalpy decreases. Correct? The negative values of electron gain enthalpy decreases down the group. ಅದೇ ಥರ along the period ಅನ್ನು ನೀವು ಕನ್ಸಿಡರ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ಪೀರಿಯಡ್ ಅಂದರೆ ಸೆಕೆಂಡ್ ಹಾರಿಜಾಂಟಲ್ ರೋ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ. ಇನ್ ದಟ್ ವಿ ಆರ್ ಹ್ಯಾವಿಂಗ್ ಲಿಥಿಯಂ, ಸೊ ಹಾಗೆಯೇ ಒಂದು ಆಕ್ಸಿಜನ್, ಫ್ಲೋರಿನ್, ಈ ಥರ ಎಲಿಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಫಾರ್ ಲಿಥಿಯಂ ದ electron gain enthalpy value is minus 60, whereas for oxygen it is minus 141, and for fluorine it is minus 329 kilojoules per mole. ಓಕೆ, ಲಾಸ್ಟು ನೋಬಲ್ ಗ್ಯಾಸಸ್ ಇದೆ, ಅಲ್ಲಿ ನೀವು ವ್ಯಾಲ್ಯೂಸ್ಗಳನ್ನು ಅಬ್ಸರ್ವ್ ಮಾಡಿ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್, ಇದಿಷ್ಟು ಎಲಿಮೆಂಟ್ಸ್ಗಳಿಗೆ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಪಾಸಿಟಿವ್ ಇದೆ. ಫಸ್ಟಿಗೆ ಪ್ಲಸ್ 48 ಇದೆ, ಅದರ ನಂತರ ಪ್ಲಸ್ 116 ಇದೆ. ಆ ಅನಾಮಲಿಯನ್ನು ಆಮೇಲೆ ನೋಡ್ಕೊಳ್ಳೋಣ. ಅಲಾಂಗ್ ದಿ ಪೀರಿಯಡ್ ಅಂದರೆ ನೀವು ಗ್ರೂಪ್ 1 ಇಂದ ಹಿಡಿದು ಗ್ರೂಪ್ 17 ಎಲಿಮೆಂಟ್ಸ್ಗಳವರೆಗೆ ಮಾತ್ರ ಚೆಕ್ ಮಾಡ್ತಾ ಇದ್ದೀರಿ. ಸೊ ಇಟ್ ಈಸ್ ಅಬ್ಸರ್ವ್ಡ್ ದಟ್ ಅಲಾಂಗ್ ದಿ ಪೀರಿಯಡ್ the negative values of electron gain enthalpy increases. Down the group the negative values of electron gain enthalpy decreases, whereas along the period the negative values of electron gain enthalpy increases. That is up to 17th group. 18th group ಅನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. Is it okay? Yes. Now we shall observe the reasons behind it. ಯಾಕೆ ಈ ವೇರಿಯೇಷನ್ ಕಾಣಿಸ್ತಾ ಇದೆ ಅದರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗ್ತೇನೆ, ಕೇಳಿಸ್ಕೊಳ್ತಾ ಹೋಗಿ. ಬಟ್ ಇದರ ಮಧ್ಯದಲ್ಲಿ ಓಕೆ ಟೇಬಲಲ್ಲಿ ಡಿಸ್ಪ್ಲೇ ಆಗಿರಲಿಲ್ಲ, but in the periodic table you can observe that in the case of nitrogen the electron gain enthalpy value is found to be positive. ನೋಬಲ್ ಗ್ಯಾಸಸ್ಗಳಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ. ಅದೇ ಥರ ಇನ್ ದ ಕೇಸ್ ಆಫ್ ನೈಟ್ರೋಜನ್ ವಿಚ್ ಇಸ್ ಹ್ಯಾವಿಂಗ್ ವೆಲೆನ್ಸ್ ಶೆಲ್ ಕಾನ್ಫಿಗರೇಷನ್ ಆಫ್ ಓಕೆ ನೈಟ್ರೋಜನ್ ಅಂದರೆ ಗೊತ್ತಾಗ್ತಾ ಇದೆಯಲ್ವಾ, ಅಟಾಮಿಕ್ ನಂಬರ್ 7 ಅಂತ ಬರೀತೀರಿ. ಆ್ಯಂಡ್ ದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 1s2 2s2 2p3. ಇದು ನೋಡಿದ ಕೂಡಲೇ ಗೊತ್ತಾಗ್ತಾ ಇದೆ ಇಟ್ ಈಸ್ ಜಸ್ಟ್ ದಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. Nitrogen is already associated with a stable half filled configuration, and in the case of that nitrogen the electron gain enthalpy value is found to be positive. In the same way argon and krypton, these two are the noble gases. ನಾವು ಡೌನ್ ದಿ ಗ್ರೂಪ್ ಅಂದರೂ ಕೂಡ ಒಂದು ಚಿಕ್ಕ ವೇರಿಯೇಷನ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೇವೆ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಶುಡ್ ವೇರಿ, ಐದರ್ ಇನ್ಕ್ರೀಸ್ ಆದರೂ ಆಗಬೇಕು ಅಥವಾ ಡಿಕ್ರೀಸ್ ಆದರೂ ಆಗಬೇಕು ಅಲ್ವಾ. ಬಟ್ ಇನ್ ದ ಕೇಸ್ ಆಫ್ ಆರ್ಗಾನ್ ಆ್ಯಂಡ್ ಕ್ರಿಪ್ಟಾನ್ ದೀಸ್ ಟೂ ಆರ್ ದಿ ನೋಬಲ್ ಗ್ಯಾಸಸ್ ವಿಚ್ ಪೊಸೆಸ್ ದ ಸೇಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ನೋಬಲ್ ಗ್ಯಾಸಸ್ಗಳಿಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಪಾಸಿಟಿವ್ ಇದೆ. ಹಾಗೆ ಈ ಎರಡು ನೋಬಲ್ ಗ್ಯಾಸಸ್ಗಳಿಗೆ ಆರ್ಗಾನ್ AR ಅಂತ ಬರೀತೇವೆ, ಕ್ರಿಪ್ಟಾನ್ KR ಅಂತ ಬರೀತೇವೆ. ಸೊ ಎರಡೂ ಎಲಿಮೆಂಟ್ಸ್ಗಳಿಗೆ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ ಫೌಂಡ್ ಟು ಬಿ ದ ಸೇಮ್, ಪ್ಲಸ್ 96 kilojoules per mole ಅಂತ ಬರ್ತಾ ಇದೆ. ಈ ಎರಡು ಪಾಯಿಂಟ್ಸ್ಗಳನ್ನು ನಿಮ್ಮ ನಾಲೆಡ್ಜ್ಗೋಸ್ಕರ ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಫಾರ್ ನೋಬಲ್ ಗ್ಯಾಸಸ್ as well as for nitrogen the electron gain enthalpy values are found to be positive. ಇನ್ನು ನೋಬಲ್ ಗ್ಯಾಸಸ್ ಅಲ್ಲಿ ತಗೊಂಡ್ರೆ a pair of elements which possess the same value of electron gain enthalpy are argon AR and krypton KR. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇದನ್ನು ಜ್ಞಾಪಕದಲ್ಲಿ ಉಳಿಸ್ಕೋಬೇಕು. Is it okay? Yes. Now we shall look into the variation of electron gain enthalpy along the period. ಲೆಫ್ಟ್ ಟು ರೈಟ್ ಪ್ರೊಸೀಡ್ ಆದಾಗ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಯಾವ ಥರ ವೇರಿ ಆಗ್ತಾ ಇದೆ ಅದನ್ನು ಚೆಕ್ ಮಾಡ್ತಾ ಬನ್ನಿ. ಆಸ್ ಯು ಹ್ಯಾವ್ ಅಬ್ಸರ್ವ್ಡ್ ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್, the electron gain enthalpy, that is the negative values of electron gain enthalpy increases.
along the period the negative values of electron gain enthalpy increases. ಆದಷ್ಟು ಈ ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ. ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸಸ್. ಇವಾಗ ಈ ಸ್ಟೇಟ್ಮೆಂಟ್ ಅನ್ನು ನೋಡಿದ ಕೂಡಲೇ ನಿಮಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂದರೆ, negative values of electron gain enthalpy increases, that means to say the tendency to attract or tendency to hold an additional electron by the nucleus will be more. The nucleus is more capable to hold an extra electron. ಅಂದರೆ ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಟೆಂಡೆನ್ಸಿ ಜಾಸ್ತಿ ಆಗಿದೆ. ಹಾಗಿದ್ರೆ ಎಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿ ಅದನ್ನು ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಆಗಬೇಕು ಅಂದರೆ ಅಟಾಮಿಕ್ ಸೈಜ್ ಯಾವ ಥರ ವೇರಿ ಆಗಿರುತ್ತೆ, ಹಾಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಯಾವ ಥರ ವೇರಿ ಆಗಿರುತ್ತೆ, ಅದನ್ನು ನೀವೇ ಥಿಂಕ್ ಮಾಡಿ ನಿಮಗೆ ರೀಸನ್ ಏನು ಕೊಡ್ಬೋದು ಅಂತ ಗೊತ್ತಾಗುತ್ತೆ. ಕೀಪ್ ಇನ್ ಮೈಂಡ್, ಇಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡಿ ಹಿಡಿದಿಟ್ಕೋಬೇಕು. In order to attract an extra electron and to hold it strongly, then there should be smaller atomic size. Factors affecting the electron gain enthalpy alli ಹೇಳ್ತಾ ಬಂದ್ವಿ. In order to attract an extra electron and to hold it strongly, the size of the atom should be small and it should possess higher nuclear charge. ಈ ಎರಡು ಪಾಯಿಂಟ್ ಎಲ್ಲಿ ಮಾಡರೇಟ್ ಆಗಿ ಆಕ್ಟ್ ಆಗ್ತಾ ಇರತ್ತೋ, ಸೊ ಅಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಮೋರ್ ನೆಗೆಟಿವ್ ಆಗಿ ಅಬ್ಸರ್ವ್ ಆಗ್ತಾ ಇದೆ. ಜಸ್ಟ್ ಫೈಂಡ್ ಔಟ್ ದ ರೀಸನ್. along a period the negative values of electron gain enthalpy increases. Then what is the reason behind it andre, along the period the atomic size decreases. Correct? Atomic size decrease ಆಗ್ತಾ ಇದೆ, and with increase in the atomic number the effective nuclear charge increases. ಈ ಎರಡು ಪಾಯಿಂಟ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. along the period ಪ್ರೊಸೀಡ್ ಆಗ್ತಾ ಇದ್ದೀರಿ. along the period ಪ್ರೊಸೀಡ್ ಆದ ಹಾಗೆ what happens to the atomic size? It decreases. ಓಕೆ, ಅಟಾಮಿಕ್ ನಂಬರ್ನ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದ್ದೀರಿ ಅಂದರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ, ಅದು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಸೈಜ್ ಇರೋದು ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಆಸ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್, ಜಸ್ಟ್ ಇಮ್ಯಾಜಿನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಇವಾಗ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಅಂತ ಆದರೂ ಕನ್ಸಿಡರ್ ಮಾಡಿ, ಅಥವಾ ಎಕ್ಸ್ಟ್ರಾ ಇಲೆಕ್ಟ್ರಾನ್ ಅಂತ ಬೇಕಾದರೂ ಕನ್ಸಿಡರ್ ಮಾಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಡಿಕ್ರೀಸಸ್. As the distance between the nucleus and the additional electron decreases, the force of attraction between them increases. As a result, the nucleus can strongly hold that additional electron, and as a result, the negative value of electron gain enthalpy increases. ಗೊತ್ತಾಗ್ತಾ ಇದೆಯಲ್ವಾ? ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಟೆಂಡೆನ್ಸಿ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಕೀಪ್ ಇನ್ ಮೈಂಡ್, ಸೊ ಅಲಾಂಗ್ ಎ ಪೀರಿಯಡ್ negative value of electron gain enthalpy increases. What is the reason behind it andre, along a period the atomic size decreases and the effective nuclear charge increases. As a result, the added electron will be strongly attracted by the nucleus. ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರೋದನ್ನು ನ್ಯೂಕ್ಲಿಯಸ್ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡಿ ಹಿಡಿದಿಟ್ಕೊಂಡಿರುತ್ತೆ. ದಸ್ ದ ನೆಗೆಟಿವ್ ವ್ಯಾಲ್ಯೂ ಆಫ್ electron gain enthalpy increases along the period. Reason perfectly ಗೊತ್ತಾಗಿದೆ ಅಲ್ವಾ? Yes. Now, proceeding to the variation of electron gain enthalpy down the group. Top to bottom proceed ಆಗ್ತಾ ಇದ್ದೀರಿ. ಸೊ electron gain enthalpy values ಯಾವ ಥರ ವೇರಿ ಆಗ್ತಾ ಇದೆ ಅದನ್ನು ಒಂದು ಸರಿ ಚೆಕ್ ಮಾಡ್ತಾ ಬನ್ನಿ. Down the group, the negative values of electron gain enthalpy decreases. Electron gain enthalpy negative valuesಗಳು ಡಿಕ್ರೀಸ್ ಆಗ್ತಾ ಇದೆ ಅಂದರೆ the tendency to attract or tendency to accept an extra electron will be less ಅಂತ ಅರ್ಥ. ಅಂದರೆ the nucleus can't strongly hold that electron, or in other words we can say that force of attraction between the nucleus and the valence shell electrons decreases. ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗಿರಬೇಕು ಅಂದರೆ ಸೈಜ್ ಏನಾಗ್ತಾ ಹೋಗಬೇಕು, ಜಾಸ್ತಿ ಆಗ್ತಾ ಹೋಗಬೇಕು. ದಟ್ ಈಸ್ ನೌನ್ ಟು ಯು. ಡೌನ್ ದಿ ಗ್ರೂಪ್ ವಾಟ್ ಹ್ಯಾಪನ್ಸ್ ಟು ದ ಅಟಾಮಿಕ್ ಸೈಜ್? it increases. Correcta? Down the group the atomic size increases, and as a result the distance between the nucleus and the valence shell electrons increases. Atomic size increase ಆದ ಹಾಗೆ distance between the nucleus and the valence shell electrons increases. This increase in the distance generally decreases
the force of attraction between the nucleus and the extra electron. ಗೊತ್ತಾಗ್ತಾ ಇದೆಯಲ್ವಾ? ಸೊ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಬಂದ ಹಾಗೆ ನ್ಯೂಕ್ಲಿಯಸ್ ಮತ್ತೆ ಎಕ್ಸ್ಟ್ರಾ ಎಲೆಕ್ಟ್ರಾನಿನ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಆಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್, ದ ಟೆಂಡೆನ್ಸಿ to hold that extra electron will be less. Thus, the negative values of electron gain enthalpy decreases down the group. ಓಕೆನಾ? ಹೇಳಿರೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಡೌನ್ ದಿ ಗ್ರೂಪ್ atomic size increases and the added electron will be far away from the nucleus. ಡೌನ್ ದಿ ಗ್ರೂಪ್ ಬರ್ತಾ ಇರೋ ಹಾಗೆ ಸೈಜು ದೊಡ್ಡ ಆಗ್ತಾ ಇದೆ ಅಂದರೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಇಂದ ದೂರ 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 ಪ್ಲೇಸ್ ಆಗ್ತಾ ಹೋಗುತ್ತೆ. ಫಸ್ಟ್ ತುಂಬ ಹತ್ತಿರದಲ್ಲೇ ಇರುತ್ತೆ, ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿರುತ್ತೆ. ಸೊ ಸೈಜು ದೊಡ್ಡ ಆದ ಹಾಗೆ ಸೊ ಆ ನ್ಯೂಕ್ಲಿಯಸ್ಗೂ ಮತ್ತು ಎಕ್ಸ್ಟ್ರಾ ಎಲೆಕ್ಟ್ರಾನಿನ ನಡುವಿನ ಡಿಸ್ಟೆನ್ಸ್ ಏನಾಯಿತು, ಜಾಸ್ತಿ ಆಗ್ತಾ ಬಂತು. As a result, the extra electron will be weakly attracted by the nucleus, and thus the negative value of electron gain enthalpy decreases down the group. Is it okay? Yes, similar points ಇದೆ, ನೀವು ಅದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕಷ್ಟೇ. How the electron gain enthalpy values, ಅಂದ್ರೆ negative values of electron gain enthalpy varies along the period and down the group ಅಂತ ಕೇಳಿದಾಗ, along a period the negative values of electron gain enthalpy increases. ಯಾಕೆ along the period increase ಆಗ್ತಾ ಇದೆ ಅಂದರೆ, along the period the atomic size decreases and the effective nuclear charge increases. This increases the force of attraction between the nucleus and the extra electron, or in other words the extra electron will be strongly held by the nucleus. As a result, the negative values of electron gain enthalpy increases along a period from left to right. Is it okay? Next, what happens to the electron gain enthalpy values down the group andre, negative values of electron gain enthalpy decreases down the group. Okay na? Negative values of electron gain enthalpy ಮೇಲಿಂದ ಕೆಳಗೆ ಬಂದ ಹಾಗೆ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ರೀಸನ್ ಅನ್ನು ಕೋಟ್ ಮಾಡಿ ಅಂದರೆ, ಡೌನ್ ದಿ ಗ್ರೂಪ್ atomic size increases and that increases the distance between the nucleus and the extra electron. As a result, the extra electron will be weakly held by the nucleus, which decreases the negative values of electron gain enthalpy. Is it okay? ಈ ವೇರಿಯೇಷನ್ along with reasons ಗಳನ್ನು ಪರ್ಫೆಕ್ಟ್ಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಎಸ್. Now, we need to find two anomalies. ಎರಡು ಅನಾಮಲಸ್ ಪ್ರಾಪರ್ಟೀಸ್ಗಳನ್ನು ಇಲ್ಲಿ ಚೆಕ್ ಮಾಡ್ತಾ ಇದ್ದಾವೆ. ಅದೇನಂದರೆ, ಡೌನ್ ದಿ ಗ್ರೂಪ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಹೇಳಿ ಕರೆದ್ವಿ, ಕರೆಕ್ಟಾ? ಇವಾಗ ನಾವು ಗ್ರೂಪ್ 17 ಎಲಿಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಓಕೆ, ಗ್ರೂಪ್ 17 ಎಲಿಮೆಂಟ್ಸ್ಗಳನ್ನು ಹಾಗೆ ಚೆಕ್ ಮಾಡ್ತಾ ಬನ್ನಿ. In the case of group 17 elements, the first element is fluorine, second one is chlorine, next bromine, next iodine. ಈ ಎಲಿಮೆಂಟ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ವ್ಯಾಲ್ಯೂಸ್ಗಳನ್ನು ಚೆಕ್ ಮಾಡಿ. ಫಾರ್ ಫ್ಲೂರಿನ್ ದ ವ್ಯಾಲ್ಯೂಸ್ ಫೌಂಡ್ ಟು ಬಿ -329 kilojoules per mole, and for chlorine it is -349 kilojoules per mole. ಗೊತ್ತಾಗ್ತಾ ಇದೆಯಾ? ಫ್ಲೂರಿನಲ್ಲಿ the value is found to be -329 kilojoules per mole, and in the case of chlorine the value is -349 kilojoules per mole. ಅದೇ ಥರ 16th ಗ್ರೂಪಲ್ಲಿ ಆಕ್ಸಿಜನ್ ಮತ್ತು ಸಲ್ಫರ್ನ ಚೆಕ್ ಮಾಡ್ತಾ ಇದ್ದೀರಿ. ಗ್ರೂಪ್ 16ಅಲ್ಲಿ ಆಕ್ಸಿಜನ್ ಮತ್ತು ಸಲ್ಫರ್. ಫಸ್ಟ್ ಬರೋ ಆಕ್ಸಿಜನಲ್ಲಿ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಫೌಂಡ್ ಟು ಬಿ -141 kilojoules per mole. ಗೊತ್ತಾಗ್ತಾ ಇದೆಯಾ? In the case of oxygen, the value of electron gain enthalpy is found to be -141 kilojoules per mole, and in the case of next element sulfur, the value is found to be -200 kilojoules per mole, -200 kilojoules per mole. ಇವಾಗ ನೀವು ಅನಲೈಸ್ ಮಾಡ್ತಾ ಹೋಗಬೇಕಾಗಿರೋದೇನೆಂದರೆ, ಆಸ್ ವಿ ಸೆಡ್ ಇನ್ ಎ ಜನರಲೈಸ್ಡ್ ಕಾನ್ಸೆಪ್ಟ್, ಡೌನ್ ದಿ ಗ್ರೂಪ್ ದ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಕರೆದ್ರಿ. ಮೇಲಿನಿಂದ ಕೆಳಗೆ ಬರ್ತಾ ಇದ್ದೀರಿ. ಫಸ್ಟ್ ಎಲಿಮೆಂಟ್ ಟು ಸೆಕೆಂಡ್ ಎಲಿಮೆಂಟ್ ಪ್ರೊಸೀಡ್ ಆಗಬೇಕಾದ್ರೆ ನೆಗೆಟಿವ್ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕಿತ್ತು. ಬಟ್ ಇನ್ ದ ಕೇಸ್ ಆಫ್ ಗ್ರೂಪ್ 17 ಎಲಿಮೆಂಟ್ಸ್, ದ ನೆಗೆಟಿವ್ ವ್ಯಾಲ್ಯೂಸ್ ಆಫ್
electron gain enthalpy is found to be more for chlorine than compared to fluorine. ಫಸ್ಟ್ ಎಲಿಮೆಂಟ್ಗೆ ನೆಗೆಟಿವ್ ವ್ಯಾಲ್ಯೂ ಕಡಿಮೆ ಇದೆ, ಸೆಕೆಂಡ್ ಎಲಿಮೆಂಟ್ಗೆ ನೆಗೆಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಇದೆ. ಅದೇ ಥರ ಗ್ರೂಪ್ 16 ಎಲಿಮೆಂಟ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ಸೇಮ್ ನೆಗೆಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಫಾರ್ ದಿ ಫಸ್ಟ್ ಎಲಿಮೆಂಟ್ ಆಕ್ಸಿಜನ್ ಈಸ್ ಲೆಸ್, whereas for the second element sulfur it is found to be more. ಉಲ್ಟಾ ಆಗಿದೆ. ಗ್ರೂಪ್ 16 ಮತ್ತು 17 ಅಲ್ಲಿ ಆ ಡಿಫರೆನ್ಸ್ ಅನ್ನು ನಾವು ಕ್ಲಿಯರ್ ಆಗಿ ಮೇಕ್ಔಟ್ ಮಾಡ್ಬೋದು. ಇದರ ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಯಾಕಂದರೆ ಇದು ಸೆಕೆಂಡ್ ಇಯರಲ್ಲಿ ಬರುವಂಥ ಕ್ವಶನ್, ಬಟ್ ನಿಮಗೆ ರೀಸನ್ ಪರ್ಫೆಕ್ಟ್ಲಿ ಗೊತ್ತಿರಬೇಕು. ಓಕೆ, ದ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಫಾರ್ ಫ್ಲೂರಿನ್ ಈಸ್ ಲೆಸ್ ನೆಗೆಟಿವ್ ದ್ಯಾನ್ ಕಂಪೇರ್ಡ್ ಟು ದಟ್ ಆಫ್ ಕ್ಲೋರಿನ್, ಗಿವ್ ರೀಸನ್ ಅಂತ ಕೇಳಿದ್ದಾರೆ. ರಿಮೆಂಬರ್, as you know, down the group what happens to the size? Either we consider fluorine or chlorine, or we consider oxygen or sulfur. ಗ್ರೂಪ್ 16 ಅಲ್ಲಿ ಆಕ್ಸಿಜನ್ ಅನ್ನು ಬೇಕಾದರೂ ಕನ್ಸಿಡರ್ ಮಾಡಿ, ಅಥವಾ ಸಲ್ಫರ್ನ ಬೇಕಾದರೂ ಕನ್ಸಿಡರ್ ಮಾಡಿ, ಅಥವಾ ಗ್ರೂಪ್ 17 ಅಲ್ಲಿ ಫ್ಲೂರಿನ್ ಅಂಡ್ ಕ್ಲೋರಿನ್ ಅನ್ನು ಬೇಕಾದರೂ ಕನ್ಸಿಡರ್ ಮಾಡಿ. ವಾಟ್ ಹ್ಯಾಪನ್ಸ್ ಟು ದ ಸೈಜ್ ಡೌನ್ ದಿ ಗ್ರೂಪ್? ಡೌನ್ ದಿ ಗ್ರೂಪ್ ಸೈಜ್ ಏನಾಗುತ್ತೆ? ಇನ್ಕ್ರೀಸಸ್. ಕರೆಕ್ಟಾ? ಡೌನ್ ದಿ ಗ್ರೂಪ್ ಸೈಜ್ ಇನ್ಕ್ರೀಸಸ್. ಇವಾಗ ವೆಲೆನ್ಸ್ ಶೆಲ್ಲನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನಾನು ಫಸ್ಟು ಎಕ್ಸ್ಪ್ಲನೇಷನನ್ನು ಗ್ರೂಪ್ 17 ಬಗ್ಗೆ ಮಾತ್ರ ಕೊಡ್ತಾ ಇದ್ದೇನೆ, ಅವಾಗ ನಿಮಗೆ ಗೊತ್ತಾಗುತ್ತೆ ವೈ ದ ನೆಗೆಟಿವ್ ವ್ಯಾಲ್ಯೂ ಫಾರ್ ಕ್ಲೋರಿನ್ ಈಸ್ ಫೌಂಡ್ ಟು ಬಿ ಮೋರ್ ದ್ಯಾನ್ ಕಂಪೇರ್ಡ್ ಟು ಫ್ಲೋರಿನ್ ಅಂದಾಗ ಕ್ಲೋರಿನ್ಗೆ ಯಾಕೆ ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡೋ ಟೆಂಡೆನ್ಸಿ ಜಾಸ್ತಿ ಇದೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಫ್ಲೂರಿನ್ಗೆ ಆ ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡೋ ಟೆಂಡೆನ್ಸಿ ಯಾಕೆ ಕಡಿಮೆ ಇದೆ, ಅದಕ್ಕೆ ನಿಮಗೆ ರೀಸನ್ ಗೊತ್ತಾಗ್ತಾ ಇದೆ. ಓಕೆ, ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಆರ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಕೀಪ್ ಇನ್ ಮೈಂಡ್, ಇನ್ ದ ಕೇಸ್ ಆಫ್ ಗ್ರೂಪ್ 17 ಎಲಿಮೆಂಟ್ಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಫೌಂಡ್ ಟು ಬಿ NS2 NP5. ನೀವು ಯಾವುದೇ ಗ್ರೂಪ್ 17 ಎಲಿಮೆಂಟ್ ಅನ್ನು ತಗೊಳ್ಳಿ, ಇಲ್ಲಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5 ಅಂತ ಇರುತ್ತೆ. NS2 NP5. Is it okay? That means to say, in the valence shell there will be totally 7 electrons. outermost shell ಅಲ್ಲಿ 7 electrons ಇರುತ್ತೆ. ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಫ್ಲೂರಿನ್ ಅಂದರೆ ಅಟಾಮಿಕ್ ನಂಬರ್ 9 ಅಂತ ಬರೀತೀರಿ, and the electronic configuration is 1s2 2s2 2p5. ಕರೆಕ್ಟಾ? in the valence shell it contains 7 electrons. ಸೊ ಇರೋದು ಫ್ಲೂರಿನ್ ಸ್ಮಾಲರ್ ಸೈಜಲ್ಲಿದೆ. ಇವಾಗ ನೀವು ಸಪೋಸ್ ಏನಾದರೂ ಎಫ್ ಅನ್ನು ಫ್ಲೂರಿನನ್ನು ಕನ್ಸಿಡರ್ ಮಾಡಿದರೆ, ಇನ್ ದ ಸ್ಮಾಲರ್ ಸೈಜ್ಡ್ ಆಟಮ್ ಇಟ್ ಕ್ಯಾರೀಸ್ ಮೋರ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಆಲ್ರೆಡಿ 1 2 3 ಪೇರ್ಸ್ ಆಫ್ ಇಲೆಕ್ಟ್ರಾನ್ ಅಂದರೆ 6 ಎಲೆಕ್ಟ್ರಾನ್ ಆಯಿತು. ಇಲ್ಲೊಂದು ಎಲೆಕ್ಟ್ರಾನ್ 7 ಎಲೆಕ್ಟ್ರಾನ್ಸ್ ಆಲ್ರೆಡಿ ಸ್ಮಾಲರ್ ಸೈಜಲ್ಲಿ ಇದೆ. So, since the more number of electrons are accommodated in smaller volume, there will be electron-electron repulsions. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ? ನೀವು ಯಾವುದೇ ಗ್ರೂಪ್ 17 ಎಲಿಮೆಂಟ್ಸ್ ಅನ್ನು ತಗೊಂಡ್ರೂ ಕೂಡ ಅದರ ವೆಲೆನ್ಸ್ ಶೆಲ್ಲಲ್ಲಿ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಆಲ್ರೆಡಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಅಂದರೆ ಒಂದು ಚಿಕ್ಕ ಜಾಗದಲ್ಲಿ 7 ಎಲೆಕ್ಟ್ರಾನ್ಸ್ ಅನ್ನು ಅಕಾಮಡೇಟ್ ಮಾಡಿ ಇಡ್ತಾ ಇದ್ದೀರಿ ಅಂದರೆ, because of the presence of more number of electrons in a smaller volume, that creates electron repulsions. ಆಲ್ರೆಡಿ ಚಿಕ್ಕ ಮನೆ ಒಳಗಡೆ ಒಂದು 7 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಡೆಸ್ಕಲ್ಲಿ 5 ಜನ ಕೂರುವಂಥ ಕೆಪಾಸಿಟಿ ಇರುತ್ತೆ, ಕಷ್ಟಪಟ್ಟು ಕೂತಿರ್ತಾರೆ. ಅವರುಗಳ ನಡುವೆನೇ ರಿಪಲ್ಸಿವ್ ಇಂಟ್ರಾಕ್ಷನ್ಸ್ ಇರುತ್ತೆ, ಅವರೇ ಒಬ್ಬರನ್ನೊಬ್ಬರು ತಳ್ಕೊಳ್ತಾ ಇರ್ತಾರೆ. ಇವಾಗ 5 ಜನ ಇರೋ ಕೆಪಾಸಿಟಿ ಇರೋ ಡೆಸ್ಕಲ್ಲಿ 6ನೇಯವರು ಮತ್ತೆ ಬಂದು ಕೂರ್ಲಿಕ್ಕೆ ಹೋದಾಗ ಏನು ಮಾಡ್ತಾರೆ? ಇರೋರು ಬಂದವರನ್ನು ದೂರ ತಳ್ತಾರೆ. ಇಲ್ಲಿ ಆಗ್ತಾ ಇರೋದು ಅದೇನೆ. ಫ್ಲೂರಿನ್ ಆಲ್ರೆಡಿ ಸ್ಮಾಲರ್ ಸೈಜ್ ಇದೆ, ಅದರಲ್ಲಿ ಆಲ್ರೆಡಿ 7 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗಿದೆ. ಬಟ್ ಇಟ್ ಟ್ರೈಸ್ ಟು ಅಕ್ಸೆಪ್ಟ್ 1 more ಎಲೆಕ್ಟ್ರಾನ್. ಇನ್ನೊಂದು ಎಲೆಕ್ಟ್ರಾನ್ ಅನ್ನು ನೀವು ಆ್ಯಡ್ ಮಾಡಲಿಕ್ಕೆ ಹೋದಾಗ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಆಲ್ರೆಡಿ ಪ್ರೆಸೆಂಟ್ in the fluorine atom, they try to repel the incoming electron. Incoming electron ಅನ್ನು ದೂರ ತಳ್ಳಲಿಕ್ಕೆ ಹೋಗುತ್ತೆ, and that process is called inter-electronic repulsions. Due to such inter-electronic repulsions, the electron accepting tendency of the fluorine decreases, which is indicated by the less negative value of electron gain enthalpy. ಗೊತ್ತಾಗಿದೆಯಾ? ಫ್ಲೂರಿನ್ಗೆ
ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕಡಿಮೆ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಅಂದರೆ fluorine is having lesser tendency to accept an extra electron in its valence shell. Why it can't easily accept an extra electron in its valence shell andre because of its smaller size there are already electron repulsions. These inter-electronic repulsions tries to avoid the addition of an extra electron in the valence shell of fluorine. ಗೊತ್ತಾಗಿದೆಯಲ್ವಾ? So see the reason. In case of fluorine, because of smaller atomic size, the extra electron added is generally repelled by the electron repulsions. ಆಲ್ರೆಡಿ ಇರುವಂತಹ ಎಲೆಕ್ಟ್ರಾನ್ಸ್ಗಳು ಬರುವ ಎಲೆಕ್ಟ್ರಾನ್ ಅನ್ನು ದೂರ ತಳ್ಳಲಿಕ್ಕೆ ಟ್ರೈ ಮಾಡ್ತಾ ಇದೆ, and that's why the electron gain enthalpy of fluorine is found to be less negative. Whereas in the case of chlorine ಅಲ್ಲಿ ಕೂಡ ನಂಬರ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 7 ಇದೆ. Okay, so but these 7 electrons are present in larger volume. ಇಲ್ಲಿ ಅದೇ 7 ಎಲೆಕ್ಟ್ರಾನ್ಸ್ಗಳು ಸ್ಮಾಲರ್ ವಾಲ್ಯೂಮ್ ಅಲ್ಲಿ ಇತ್ತು, ಎಲೆಕ್ಟ್ರಾನ್ ರಿಪಲ್ಷನ್ಸ್ ಮ್ಯಾಕ್ಸಿಮಮ್ ಇತ್ತು ಫ್ಲೋರಿನ್ ನ ಕೇಸಲ್ಲಿ. ಓಕೆ, ಸೊ ಇವಾಗ ಕ್ಲೋರಿನ್ ತಗೊಂಡಾಗ ಅಟಾಮಿಕ್ ಸೈಜ್ ಜಾಸ್ತಿ ಆಗಿದೆ. ಆಸ್ ಎ ರಿಸಲ್ಟ್ the electron accepting tendency of the chlorine atom increases. larger volume ಇರೋದ್ರಿಂದ ಈಸಿಯಾಗಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, the added electron easily enters into the larger shell which experiences less electronic repulsions. ಅಲ್ಲಿ ಕೂಡ electronic repulsions ಇರುತ್ತೆ, ಬಟ್ ಅದು ಕಂಪ್ಯಾರಿಟಿವ್ಲಿ ಅದರ ಮ್ಯಾಗ್ನಿಟ್ಯೂಡ್ ಕಡಿಮೆ ಇರುತ್ತೆ. ಈ ಕ್ವಶನ್ ಒಂದನ್ನು ನೋಡ್ಕೊಳ್ಳಿ, ಅದಕ್ಕೆ ಆನ್ಸರ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ದ electron gain enthalpy values of fluorine is found to be less negative than compared to chlorine andaga. In case of fluorine, due to the smaller atomic size, the extra electron is added to the smaller shell. ಅಂದ್ರೆ ಸೆಕೆಂಡ್ ಶೆಲ್ಗೆ ಆಡ್ ಆಗ್ತಾ ಇದೆ, ಎಲ್ ಶೆಲ್ಗೆ ಆಡ್ ಆಗ್ತಾ ಇದೆ. Okay, the extra electron is added to the smaller shell. It results in the considerable electron repulsions. That means to say the incoming electron is repelled by the electron cloud which is already present in the fluorine atom. ಒಂದು ಚಿಕ್ಕ ಜಾಗದಲ್ಲಿ 7 ಎಲೆಕ್ಟ್ರಾನ್ ಇತ್ತಲ್ವಾ, ಅವುಗಳು ಏನು ಮಾಡುತ್ತೆ, ಅವುಗಳಿಗೆ ಜಾಗ ಇಲ್ಲ ಅಂದಾಗ ಅಡಿಷನಲ್ ಇನ್ನೊಂದು ಎಲೆಕ್ಟ್ರಾನ್ ಅನ್ನು ದೂರ ತಳ್ಳಲಿಕ್ಕೆ ಶುರು ಮಾಡುತ್ತೆ, ಸೇರಿಸ್ಕೊಳ್ಳೋದಿಲ್ಲ. ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಟೆಂಡೆನ್ಸಿ ಕಡಿಮೆ ಆಯಿತು. ಸೊ ದಟ್ ಈಸ್ ಇಂಡಿಕೇಟೆಡ್ ಬೈ the less negative value of electron gain enthalpy. Whereas in the case of chlorine atom, the atomic size increases, thus the electron repulsions considerably decreases. As a result, the chlorine atom can easily accept one more additional electron. Is it okay? So ಎರಡು ಪಾಯಿಂಟ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. Is it okay? Yes. Now ಅದೇ ತರದ ಇನ್ನೊಂದು ಕ್ವಶನ್, ಆಕ್ಸಿಜನ್ ಮತ್ತು ಸಲ್ಫರ್ನ ವ್ಯಾಲ್ಯೂಸ್ಗಳನ್ನು ಚೆಕ್ ಮಾಡಿ. ಇನ್ ಕೇಸ್ ಆಫ್ ಆಕ್ಸಿಜನ್, ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಇಸ್ -141 kilojoules per mole. ವೆರಾಸ್ ಇನ್ ದ ಕೇಸ್ ಆಫ್ ನೆಕ್ಸ್ಟ್ ಇಮಿಡಿಯೇಟ್ ಎಲಿಮೆಂಟ್, ಅದರ ಕೆಳಗಡೆ ಬರೋ ಎಲಿಮೆಂಟ್ ಅನ್ನು ನೋಡಿದರೆ -200 kilojoules per mole ಇದೆ. ದಟ್ ಮೀನ್ಸ್ ಟು ಸೇ ದ ನೆಗೆಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಫಾರ್ ಸಲ್ಫರ್ ಇಸ್ ಫೌಂಡ್ ಟು ಬಿ ಹೈ ದ್ಯಾನ್ ಕಂಪೇರ್ಡ್ ಟು ದಟ್ ಆಫ್ ಆಕ್ಸಿಜನ್. ಯಾಕೆ ರೀಸನ್ ಅಂತ ಕೇಳಿದರೆ ಅದೇ ರೀಸನ್ ಅನ್ನು ಕೊಡ್ತಾ ಇದ್ದೀರಿ. ಇನ್ ದ ಕೇಸ್ ಆಫ್ ಆಕ್ಸಿಜನ್ ಆಟಮ್, ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್, there will be inter-electronic repulsions. And due to the inter-electronic repulsions, the extra electron gets repelled by the electrons which are already present in the atom. The electrons which are already present in the atom try to repel the incoming electron. As a result, the electron accepting tendency decreases, which is indicated by the less negative value of electron gain enthalpy. Whereas in the case of sulfur, ನೀವು ಸಲ್ಫರ್ನ ಕನ್ಸಿಡರ್ ಮಾಡಿದರೆ, in the case of sulfur, it is having larger size. Okay, due to the larger size, inter-electronic repulsions will be less. ಆ ಕಂಡೀಷನಲ್ಲಿ electron repulsionsಗಳು ಕಡಿಮೆ ಇರುತ್ತೆ. ಆಸ್ ಅ ರಿಸಲ್ಟ್, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕ್ಯಾನ್ ಬಿ ಈಸಿಲಿ ಆಡೆಡ್ ಟು ದ ವೇಲೆನ್ಸ್ ಶೆಲ್, ವಿಚ್ ಈಸ್ ಇಂಡಿಕೇಟೆಡ್ ಬೈ ದ ಹೈಯರ್ ನೆಗೆಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಈಸ್ ಇಟ್ ಓಕೆ? Now
coming to the successive electron gain enthalpy values. Recall the concept of electron gain enthalpy where we have considered a neutral isolated gaseous atom which is capable of accepting an extra electron and which is getting converted into an anion. During this conversion of a neutral isolated gaseous atom into uninegative ion or an anion, some amount of energy gets liberated, and that liberated energy is called the electron gain enthalpy. Keep in mind, electron gain enthalpy is found to be having negative value in most of the cases. Positive ಕೂಡ ಬರುತ್ತೆ, ಅದು ಯಾವ ಕಂಡೀಷನ್ ಅಲ್ಲಿ ಅದನ್ನು ಹೇಳಿ ಆಗಿದೆ. ಓಕೆ, ಅಬ್ಸರ್ವ್ ಹಿಯರ್, when a neutral atom is converted into an anion or uninegative ion, that involves the addition of only one electron to the neutral atom, and the amount of energy liberated is called first electron gain enthalpy. ಅದನ್ನು ನಾವು first electron gain enthalpy ಅಂತ ಹೇಳಿ ಕರೀತಾ ಇದ್ದೇವೆ. In most of the cases, energy is going to be liberated when an additional electron is added to the valence shell of a neutral isolated gaseous atom, and this amount of energy liberated is called first electron gain enthalpy. ಅಂದರೆ ಒಂದು ನ್ಯೂಟ್ರಲ್ ಆಟಮ್ನ ಒಂದು ನ್ಯೂಟ್ರಲ್ ಆಟಮ್ನ ಆನಯಾನ್ ಆಗಿ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅಲ್ಲಿ ಲಿಬರೇಟ್ ಆಗೋ ಎನರ್ಜಿ ಫಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ನಾವು ಸಕ್ಸೆಸಿವ್ ಅಂದರೆ ಒಂದರ ನಂತರ ಇನ್ನೊಂದು ಬರುವಂಥದ್ದು. ಇವಾಗ ಸೆಕೆಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಅದರ ಮೀನಿಂಗ್ ಅನ್ನು ಚೆಕ್ ಮಾಡಿ. ಆಲ್ರೆಡಿ ಯು ಆರ್ ಹ್ಯಾವಿಂಗ್ ಅನ್ ಆನಯಾನ್, ನ್ಯೂಟ್ರಲ್ ಆಟಮ್ನ ಯೂನಿನೆಗೆಟಿವ್ ಅಯಾನ್ ಆಗಿ ಕನ್ವರ್ಟ್ ಮಾಡಿದಿರಿ. ಯೂನಿನೆಗೆಟಿವ್ ಅಯಾನ್ ಹಾಗೆ ಆಲ್ರೆಡಿ ಕನ್ವರ್ಟ್ ಮಾಡಿ ಆಗಿದೆ. ನೌ ಯು ಆರ್ ಹ್ಯಾವಿಂಗ್ ದಿಸ್ ಯೂನಿನೆಗೆಟಿವ್ ಅಯಾನ್ ಆ್ಯಂಡ್ ದ ಸೆಕೆಂಡ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ದಿ ಯೂನಿನೆಗೆಟಿವ್ ಅಯಾನ್. ಫಸ್ಟ್ ಎಲೆಕ್ಟ್ರಾನ್ ಅನ್ನಾದರೆ ನ್ಯೂಟ್ರಲ್ ಆಟಮ್ಗೆ ಆ್ಯಡ್ ಮಾಡ್ತಾ ಇದ್ದೀರಿ, ಅದೇ ಸೆಕೆಂಡ್ ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕಾದ್ರೆ ಎಕ್ಸ್ ಇರೋದು ನ್ಯೂಟ್ರಲ್ ಸ್ಟೇಟಲ್ಲಿ ಇಲ್ಲ, ಯಾವ ಸ್ಟೇಟಿಗೆ ಬಂದಿದೆ? ಆನಯಾನಿಕ್ ಸ್ಟೇಟ್, ಅಂದರೆ ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡ್ತಾ ಇದೆ. ನೌ ದ ಸೆಕೆಂಡ್ ಎಲೆಕ್ಟ್ರಾನ್ ಗೆಟ್ಸ್ ಆ್ಯಡೆಡ್ ಟು ದಿ anion which is generated in the first step and which results in the formation of a dinegative anion. ಎರಡು ನೆಗೆಟಿವ್ ಚಾರ್ಜ್ ಇರುವಂತಹ ಅಯಾನ್ ಡೈನೆಗೆಟಿವ್ ಆನಯಾನ್ ಆಗಿ ಜನರೇಟ್ ಆಯಿತು. ಬಟ್ ಅಬ್ಸರ್ವ್ here we are going to have the atom X which is having its own electron density. Okay, additionally it carries one more extra electron. ಆಲ್ರೆಡಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನು ತಗೊಂಡಿದೆ. ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರೋದ್ರಿಂದ ಇಟ್ ಡೆವಲಪ್ಸ್ ಎ ನೆಗೆಟಿವ್ ಚಾರ್ಜ್. ಯಾವ ಸ್ಪೀಶೀಸ್ಗಳ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೋ ದೇರ್ ವಿ ಕ್ಯಾನ್ ಸೇ ದಟ್ such species are associated with higher electron density. Such elements are associated with ಹೈಯರ್ ಎಲೆಕ್ಟ್ರಾನ್ ಡೆನ್ಸಿಟಿ. ಆಲ್ರೆಡಿ ಎಕ್ಸ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ, ನ್ಯೂಟ್ರಲ್ ಸ್ಟೇಟ್ಗಿಂತ ಆನಯಾನ್ ಸ್ಟೇಟಿಗೆ ಬಂದಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ. ನೀವಿವಾಗ ಹೊರಗಡೆಯಿಂದ ಇನ್ನೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನು ತಗೊಂಬಂದು ಇಂಟ್ರಡ್ಯೂಸ್ ಮಾಡಲಿಕ್ಕೆ ಹೋದರೆ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಆನಯಾನ್ tries to repel the incoming extra electron. ನೀವೇನು ಸೆಕೆಂಡ್ ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀರಲ್ವ, ಅದು ಆ್ಯಡ್ ಆಗಲಿಕ್ಕೆ ಬಂದಾಗ ಇರುವಂತಹ ಹೈಯರ್ ಎಲೆಕ್ಟ್ರಾನ್ ಡೆನ್ಸಿಟಿ ಏನು ಮಾಡುತ್ತೆ? ಇನ್ಕಮಿಂಗ್ ಎಲೆಕ್ಟ್ರಾನ್ ಅನ್ನು ದೂರ ತಳ್ಳಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇಟ್ ಟ್ರೈಸ್ ಟು ರಿಪೆಲ್ ದ ಇನ್ಕಮಿಂಗ್ ಎಲೆಕ್ಟ್ರಾನ್ ವಿಚ್ ಅಪ್ರೋಚಸ್ ಟುವರ್ಡ್ಸ್ ದಿ ಆನಯಾನ್. ಸೊ ಇನ್ ಸಚ್ ಎ ಕೇಸ್ you need to add that second additional electron with force only. ಅಂದರೆ ಅದು ಎಲೆಕ್ಟ್ರಾನನ್ನು ಸುಮ್ಮನೆ ಅಕ್ಸೆಪ್ಟ್ ಮಾಡಿ ಎನರ್ಜಿಯನ್ನು ಲಿಬರೇಟ್ ಮಾಡೋಲ್ಲ. ಸೆಕೆಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಟೈಮಲ್ಲಿ ಇಲ್ಲೇನಾಗುತ್ತೆ ಅಂದರೆ, ನೀವು ಸಪೋಸ್ ಸೆಕೆಂಡ್ ಎಲೆಕ್ಟ್ರಾನನ್ನು ಆನಯಾನ್ಗೆ ಆ್ಯಡ್ ಮಾಡಲೇಬೇಕು ಅಂದರೆ ವಿತ್ ಫೋರ್ಸ್ ಯು ನೀಡ್ ಟು ಆ್ಯಡ್. By the supply of energy you need to add an extra electron to the valence shell of the anion. That means to say the first electron gain enthalpy values are found to be negative in most of the cases, whereas the second and subsequent electron gain enthalpy values are found to be positive. ಯಾಕೆ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬರ್ತಾ ಇದೆ ಅಂದರೆ ದಟ್ ಆನಯಾನ್ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡಿ ಆನಯಾನ್ ಆಗಿದೆ, ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ. ಸೊ ಇನ್ನೂ ಒಂದು ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಹೋದಾಗ ದ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ದಿಸ್ ಆನಯಾನ್ will be high, which tries to repel the incoming electron.
That's why the electron accepting tendency decreases, which is indicated by the positive value of electron gain enthalpy. So keep in mind, the energy released when an extra electron is gained by a neutral atom, this energy is called first electron gain enthalpy. The second electron is to be added to the already formed uninegative ion, already generated anion ge second electron ಅನ್ನು add ಮಾಡ್ತಾ ಇದ್ದೀರಿ. In such case, the second electron addition will be opposed by the electrostatic repulsion by the anion. ಈ anion generate ಮಾಡ್ತಾ ಇರುವಂತ electronic repulsions ಇಂದ addition of the extra electron will be opposed. It is not easier. Addition of the second electron to the anion is not that much easier. Therefore, energy has to be supplied by you itself in order to add that second electron, and that's why the second electron gain enthalpy values are found to be positive. ಇದೆಲ್ಲ ನಿಮ್ಮ ಇನ್ಫಾರ್ಮೇಷನ್ಗೆ ಕೊಟ್ಟಿರೋದು, ಇದನ್ನು ನೀವು ಕಾನ್ಸೆಪ್ಚುಯಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ? ಒನ್ಸ್ ಅಗೈನ್ ಐ ರಿಕಾಲ್, ಸಕ್ಸೆಸಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯಲ್ಲಿ ಇನ್ ಮೋಸ್ಟ್ ಆಫ್ ದಿ ಕೇಸಸ್ energy gets liberated when the first electron is added to the neutral isolated gaseous atom, and in such a case the electron gain enthalpy values are found to be negative, and it is also called first electron gain enthalpy, which is negative. Whereas the second electron will be added to the anion itself, which is formed in the first step. ಎರಡನೇ ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡಬೇಕಾದ್ರೆ ಮತ್ತೆ ನೀವು ಎಕ್ಸ್ಗೆ ಆ್ಯಡ್ ಮಾಡೋದಿಲ್ಲ, ನ್ಯೂಟ್ರಲ್ ಆಟಮ್ಗೆ ಆ್ಯಡ್ ಮಾಡಲ್ಲ. ಅದರ ಬದಲಿಗೆ ಯು ಆರ್ ಆ್ಯಡಿಂಗ್ ಇಟ್ ಟು ದಿ ಆನಯಾನ್ ವಿಚ್ ಈಸ್ ಜನರೇಟೆಡ್ ಇನ್ ದ ಫಸ್ಟ್ ಸ್ಟೆಪ್. ಸೊ ಇಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಹೈಯರ್ ಎಲೆಕ್ಟ್ರಾನ್ ಡೆನ್ಸಿಟಿ ಆ್ಯಂಡ್ ಇಟ್ ಕನ್ಸ್ಟಿಟ್ಯೂಟ್ಸ್ ದ ಇಲೆಕ್ಟ್ರಾನಿಕ್ ರಿಪಲ್ಷನ್ಸ್. ಆಲ್ರೆಡಿ ಇಲೆಕ್ಟ್ರಾನಿಕ್ ರಿಪಲ್ಷನ್ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಓಕೆ, ಇನ್ ಸಚ್ ಎ ಕೇಸ್ ದ ಅಡಿಷನ್ ಆಫ್ ದಿ new extra electron or the addition of the second electron will be opposed by the electrostatic repulsions by the anion. That's why the electron gain enthalpy, second electron gain enthalpy values are found to be positive. Negative irodilla, positive irutte. So for most of the considerations we are going to consider the first electron gain enthalpy values. Is it okay? Yes. In few textbooks, instead of finding the values of electron gain enthalpy, you may find the values for electron affinity. That means to say, instead of using the word electron gain enthalpy, they may adopt a new word, electron affinity. Theoretically speaking, there is no larger difference between the electron gain enthalpy and electron affinity. Electron affinity is said to be the negative of electron gain enthalpy. ಗೊತ್ತಾಗಿದೆಯಲ್ವಾ? The negative of the enthalpy change accompanying the addition of an extra electron to the valence shell of an isolated neutral gaseous atom is called electron affinity. ಗೊತ್ತಾಗಿದೆಯಾ? ಇದನ್ನು ಸಿಂಪಲ್ ಆಗಿ ಒನ್ ವರ್ಡ್ ಅಲ್ಲಿ ಏನು ಹೇಳ್ಬೋದು? ಎಂಥಾಲ್ಪಿ ಚೇಂಜ್ accompanying the addition of an electron ಟು ಅನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಇಷ್ಟು ದೊಡ್ಡ ಹೇಳೋದ್ರ ಬದಲಿಗೆ ಸಿಂಪಲ್ ಆಗಿ ಏನು ಹೇಳ್ಬೋದಿತ್ತು? ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳಿ ಕರಿತಾ ಇದ್ದೀವಿ. ಕೀಪ್ ಇನ್ ಮೈಂಡ್, ದ ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಆಲ್ಸೋ ಕಾಲ್ಡ್ ಎಲೆಕ್ಟ್ರಾನ್ ಅಫಿನಿಟಿ. ಇಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳಿ ಅದನ್ನು ಕರಿತಾ ಇದ್ದೀರಿ. ಕೀಪ್ ಇನ್ ಮೈಂಡ್, ದ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಆರ್ ಫೌಂಡ್ ಟು ಬಿ 5/2 into RT times greater than compared to the electron affinity values. ಇವಾಗ ನೀವು ಇವೆರಡನ್ನ ಕೋರಿಲೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಯಾವೆರಡನ್ನ? ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯನ್ನು ಹಾಗೆ ಇಲೆಕ್ಟ್ರಾನ್ ಅಫಿನಿಟಿ ಎರಡನ್ನ ಕೂಡ ಕೋರಿಲೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಆ್ಯಂಡ್ ಇಟ್ ಈಸ್ ಅಬ್ಸರ್ವ್ಡ್ ದಟ್ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಆರ್ ಫೌಂಡ್ ಟು ಬಿ greater by an amount of 5/2 RT than compared to electron affinity values. ಬಟ್ ಈ ವ್ಯಾಲ್ಯೂ, ನ್ಯೂಮೆರಿಕಲ್ ವ್ಯಾಲ್ಯೂಸ್ಗಳನ್ನು ನೀವು ಬಿಡಿಸ್ತಾ ಹೋದರೆ ಅದು ತುಂಬ ಲಾರ್ಜರ್ ವ್ಯಾಲ್ಯೂ ಅಂತ ಹೇಳಿ ಬರೋದಿಲ್ಲ. ನ್ಯೂಮೆರಿಕಲ್ ವ್ಯಾಲ್ಯೂ 1000, 100s ಕೂಡ ಬರೋದಿಲ್ಲ, 2 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ ಬರ್ತಾ ಇದೆ. ದಟ್ ಮೀನ್ಸ್ ಟು ಸೇ ಯು ಕ್ಯಾನ್ ಜಸ್ಟ್ ಇಗ್ನೋರ್ ದಟ್ ಡಿಫರೆನ್ಸ್, ಆ್ಯಂಡ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ electron affinity as well as electron gain enthalpies, these are the two words which are oftenly used without any distinction. But clear distinction ಏನಿದೆ ಅಂದರೆ, the negative values of electron gain enthalpies are said to be the
electron affinity. Suppose electron gain enthalpy value positive ಇತ್ತು ಅಂದರೆ electron affinity ನೆಗೆಟಿವ್ ಇರುತ್ತೆ. ಅದೇ electron gain enthalpy values ನೆಗೆಟಿವ್ ಬಂದಿದೆ ಅಂದರೆ electron affinity values ಪಾಸಿಟಿವ್ ಬಂದಿರುತ್ತೆ. ಈಸ್ ಇಟ್ ಓಕೆ? ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಯೂಸ್ ಮಾಡಿರೋದು ಕ್ಲಿಯರ್ ಆಗಿ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಾಗಿದೆ. ಓಕೆನಾ? ಎಸ್, ಕೀಪ್ ಇನ್ ಮೈಂಡ್ the electron affinity is said to be positive. Electron affinity value is said to be positive if the energy is released when an extra electron is added to the neutral isolated gaseous atom. Keep in mind, energy liberate ಆಗ್ತಾ ಇದೆ. ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಿದಾಗ ಎನರ್ಜಿ ಲಿಬರೇಟ್ ಆಗ್ತಾ ಇದೆ ಅಂದರೆ ನಾವು ಡೆಲ್ಟಾ ಎಚ್ ಆಫ್ ಇ ಜಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯನ್ನು ಏನಂತ ಬರಿತಾ ಇದ್ವಿ? ನೆಗೆಟಿವ್. ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡಲಿಕ್ಕೆ ಡೆಲ್ಟಾ ಎಚ್ ಇಸ್ ನೆಗೆಟಿವ್ ಅಂತ ಬರಿತಾ ಇದ್ವಿ. ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ನೆಗೆಟಿವ್ ಇಫ್ ದ ಎನರ್ಜಿ ಇಸ್ ರಿಲೀಸ್ಡ್. ಬಟ್ ಆನ್ ಕಾಂಟ್ರರಿ, ಅದಕ್ಕೆ ವಿರುದ್ಧವಾಗಿ ಇಲೆಕ್ಟ್ರಾನ್ ಅಫಿನಿಟಿಯನ್ನು ಮಾತ್ರ ಏನಂತ ಬರೀಬೇಕು? ಪಾಸಿಟಿವ್ ಅಂತ ಹೇಳಿ ಬರೀಬೇಕು. ಗೊತ್ತಾಗಿದೆಯಲ್ವಾ? ದ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಸೆಡ್ ಟು ಬಿ ದ ಎಲೆಕ್ಟ್ರಾನ್ ಅಫಿನಿಟಿ. ಅದರ ಬೇಸಿಸ್ ಮೇಲೆ ಏನು ಹೇಳಿದ್ವಿ? ಎಲೆಕ್ಟ್ರಾನ್ ಅಫಿನಿಟಿ is said to be positive if the energy is liberated by the addition of an extra electron. ಅದೇ ಉಲ್ಟಾ ಯೋಚನೆ ಮಾಡಿ. If during the addition of an extra electron some amount of energy may get absorbed. Energy may get absorbed ಅಂದಾಗ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡೆಲ್ಟಾ ಎಚ್ ಆಫ್ ಇ ಜಿ ಇದೆಯಲ್ವಾ, ನಾವಿದನ್ನು ಪಾಸಿಟಿವ್ ಅಂತ ಹೇಳಿ ಬರಿತಾ ಇದ್ವಿ. ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ is found to be negative. But ಇಲ್ಲಿ electron gain enthalpy is found to be positive when the energy is absorbed. But electron gain enthalpy ನಾವು ಹೇಳ್ತಾ ಇರೋದು ಯಾವುದನ್ನ? electron affinity ಅನ್ನ, and it is said to be negative here. Electron affinity is said to be negative if the energy is absorbed. ಕೀಪ್ ಇನ್ ಮೈಂಡ್, ಒಂದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಒಂದು ಗೊತ್ತಿದ್ರೆ ಇನ್ನೊಂದನ್ನು ಅದರ ಸೈನನ್ನು ಉಲ್ಟಾ ಮಾಡಿದರೆ ಆಯಿತು. ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ ಆಲ್ಮೋಸ್ಟ್. ಸೊ ಜಸ್ಟ್ ಚೇಂಜ್ ದ ಸೈನ್. ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಹಾಕಿ, ನೆಗೆಟಿವ್ ಇದ್ದಲ್ಲಿ ಪಾಸಿಟಿವ್ ಹಾಕಿ. ಇಫ್ ಡ್ಯೂರಿಂಗ್ ದ ಅಡಿಷನ್ ಆಫ್ ಎನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್, if the energy is released, then the electron affinity values are found to be positive. If during the addition of an extra electron, if the energy is absorbed, then the electron affinity values are found to be negative. Idanna ನೆನಪಲ್ಲಿ ಇಟ್ಕೊಂಡಿದ್ರೆ ಸಾಕು. Is it okay? Yes. Now go through few questions. Define electron gain enthalpy. It is the enthalpy change that occurs when an extra electron is added to the valence shell of a neutral isolated gaseous atom. ಗೊತ್ತಾಗಿದೆಯಲ್ಲ? ಆ ಡೆಫಿನೇಷನ್ ಅನ್ನು ಯೂಸ್ ಮಾಡ್ತೀರಿ. ವಿಚ್ ಆಫ್ ದಿ ಫಾಲೋವಿಂಗ್ ಎಲಿಮೆಂಟ್ಸ್ ಹ್ಯಾಸ್ ದ ಮೋಸ್ಟ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಮೋಸ್ಟ್ ನೆಗೆಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ ಕೇಳಿದಾಗ ಯಾವುದಕ್ಕೆ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಟೆಂಡೆನ್ಸಿ ಜಾಸ್ತಿ ಇದೆ ಯೋಚನೆ ಮಾಡಿ. ಇಲ್ಲಿ 3s2 3p3 ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಕರೆಕ್ಟ್? ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. 3p3 ಅಂತ ಇದೆ. ಆಲ್ರೆಡಿ ಸ್ಟೇಬಲ್ ಕಾನ್ಫಿಗರೇಷನ್ ಇರೋದ್ರಿಂದ, ಹಾಫ್ ಫಿಲ್ಡ್ ಅಂದರೆ ಆಲ್ರೆಡಿ ಸ್ಟೇಬಲ್ ಕಾನ್ಫಿಗರೇಷನ್ ಇರೋದ್ರಿಂದ ಅಡಿಷನ್ ಆಫ್ ಒನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಿಕಮ್ಸ್ ಡಿಫಿಕಲ್ಟ್. ಇನ್ನೊಂದು ಅಡಿಷನಲ್ ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಆಸ್ ಎ ರಿಸಲ್ಟ್ ದಿಸ್ ವಿಲ್ ಬಿ ಹ್ಯಾವಿಂಗ್ ಐದರ್ ಲೆಸ್ಸರ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಪಾಸಿಟಿವ್ ವ್ಯಾಲ್ಯೂ. ಇದ್ದರೆ ನೆಗೆಟಿವ್ ವ್ಯಾಲ್ಯೂ ಇರೋದು ಲೆಸ್ ಇರಬೇಕು ಅಥವಾ ಪಾಸಿಟಿವ್ ಇರಬೇಕು. ಫಸ್ಟ್ ಒನ್ ಆಗಲ್ಲ. ಸೆಕೆಂಡ್ ಒನ್ನನ್ನು ಚೆಕ್ ಮಾಡಿ. 3s2 3p4 ಒಂದು ಎಲೆಕ್ಟ್ರಾನನ್ನು ಆ್ಯಡ್ ಮಾಡಿದರೆ ಆ ಥರ ಏನೂ ಕೂಡ ಡಿಫ್ರೆನ್ಸ್ ಆಗೋಲ್ಲ. 3s2 3p5 ಆಗುತ್ತೆ. ಬಟ್ ಸ್ಟೇಬಲ್ ಅಂತ ಹೇಳಿದರೆ ಯಾವುದು? 3s2 3p6 ಆಗಬೇಕಿತ್ತು. ಹಾಗಾಗಿ ಇಲ್ಲಿ ಕೂಡ ಮೋರ್ ನೆಗೆಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರಲ್ಲ. ನೌ ಯು ಜಸ್ಟ್ ಅಬ್ಸರ್ವ್ ದಿಸ್ ಕಾನ್ಫಿಗರೇಷನ್. 3s2 3p5 ಅಂತ ಇದೆ. ಜಸ್ಟ್ ಬೈ ದ ಗೇನ್ ಆಫ್ ಒನ್ ಎಲೆಕ್ಟ್ರಾನ್, ದ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಅಬ್ಸರ್ವ್ಡ್ ಟು ಬಿ 3s2 3p5. 3s2 3p5 ಇತ್ತು. ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಯಿತು? 3s2 3p6 ಅಂತ ಆಗಿದೆ. ಅಂದರೆ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಅಟೈನ್ ಆಗಿದೆ. ಜಸ್ಟ್ ಬೈ ದ ಅಡಿಷನ್ ಆಫ್ ಒನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಈಸ್ ಅಚೀವ್ಡ್. ದೇರ್ಫೋರ್ ದಿಸ್ ಪರ್ಟಿಕ್ಯುಲರ್ ಎಲಿಮೆಂಟ್ ಕ್ಲೋರಿನ್ ವಿಲ್ ಬಿ ಹ್ಯಾವಿಂಗ್ ಹೈಯರ್ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಅನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್.
ಗ್ರೇಟರ್ ಟೆಂಡೆನ್ಸಿ ಇರುತ್ತೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ದೇರ್ಫೋರ್ ದಿಸ್ ಇಸ್ ಅಸೋಸಿಯೇಟೆಡ್ ವಿತ್ ಮ್ಯಾಕ್ಸಿಮಮ್ ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ನೀವು ಪ್ರಿಡಿಕ್ಷನ್ ಅನ್ನು ಈ ಥರ ಮಾಡ್ತಾ ಹೋಗಬೇಕು. ಹ್ಯಾಲೋಜನ್ಸ್ಗಳಿಗೆ ಹೈಯೆಸ್ಟ್ ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ. ಅದರ ಒಳಗಡೆ ಯಾವುದಕ್ಕೆ ಇರುತ್ತೆ ಅಂದರೆ ಫಸ್ಟು ಕ್ಲೋರಿನ್ಗೆ ಇರುತ್ತೆ. ಅದೊಂದು ವ್ಯಾಲ್ಯೂ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಕ್ಲೋರಿನ್ ಇಸ್ ದ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ which has got highest negative value of electron gain enthalpy. Is it okay? Yes. Now coming to the next question, which one of the following elements in the given pairs of elements would have more negative value of electron gain enthalpy? ಒಂದೊಂದು ಪೇರ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಆ ಪ್ರತಿ ಪೇರ್ ಆಫ್ ಎಲಿಮೆಂಟ್ಸ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದೀರಿ. ಈ ಎರಡು ಎಲಿಮೆಂಟ್ಸಲ್ಲಿ ಮೋರ್ ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವುದಕ್ಕೆ ಬರುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇವಾಗ ನೈಟ್ರೋಜನನ್ನು ನೋಡಿದ ಕೂಡಲೇ ಗೊತ್ತಾಗಬೇಕು ನಿಮಗೆ ಕಾನ್ಫಿಗರೇಷನ್ 1s2 2s2 2p3 ಅಂತ ಬರಿತಾ ಇದ್ದೀರಿ. 2p3 ಅಂತ ಹೇಳಿದರೆ ಯಾವ ಕಾನ್ಫಿಗರೇಷನ್ ಆಯ್ತದು? ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಕರೆಕ್ಟಾ? ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಆಗಿದೆ. ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಆದಾಗ ಅಕ್ಸೆಪ್ಟೆನ್ಸ್ ಆಫ್ ಒನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಿಕಮ್ಸ್ ಡಿಫಿಕಲ್ಟ್. ಅಷ್ಟು ಸುಲಭಕ್ಕೆ ಅಡಿಷನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಆಗಲ್ಲ. ಆ್ಯಂಡ್ ಇನ್ ದ ಕೇಸ್ ಆಫ್ ನೈಟ್ರೋಜನ್ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಆರ್ ಫೌಂಡ್ ಟು ಬಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಬರಲ್ಲ. ಇನ್ನು ಆಕ್ಸಿಜನ್ ಕೇಸಲ್ಲಿ ಮೋರ್ ನೆಗೆಟಿವ್ ಕಾಣುತ್ತೆ. ನೈಟ್ರೋಜನ್ಗೆ ಕಂಪೇರ್ ಮಾಡಿದರೆ ನೈಟ್ರೋಜನಲ್ಲಿ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ಆಕ್ಸಿಜನಲ್ಲಿ ನೆಗೆಟಿವ್ ಕಾಣಿಸ್ತಾ ಇದೆ. ಗೊತ್ತಾಗಿದೆಯಾ? ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಸಲ್ಫರ್ ಆ್ಯಂಡ್ ಆಕ್ಸಿಜನ್ ವಿಚ್ ಹ್ಯಾಸ್ ಗಾಟ್ ಹೈಯರ್ ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕ್ವಶನ್ ಬರುತ್ತೆ. ಕೀಪ್ ಇನ್ ಮೈಂಡ್. ಇವಾಗ ನಾವು ಹೇಳಿದ್ದೇನು, ಡೌನ್ ದಿ ಗ್ರೂಪ್ ದ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಅಂತ ಕರೆದಿದ್ವಿ. ಮೇಲೆ ಬರೋದಕ್ಕೆ ಮೋರ್ ನೆಗೆಟಿವ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಕೆಳಗೆ ಬರೋ ಎಲಿಮೆಂಟಿಗೆ ಲೆಸ್ ನೆಗೆಟಿವ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರಬೇಕಿತ್ತು. ಬಟ್ ದಟ್ ಈಸ್ ರಿವರ್ಸ್ಡ್ ಇನ್ ದ ಕೇಸ್ ಆಫ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಆ್ಯಂಡ್ ಆಕ್ಸಿಜನ್ ಆ್ಯಂಡ್ ಸಲ್ಫರ್. ಈ ಎರಡು ಪೇರಲ್ಲಿ ಇದು ರಿವರ್ಟ್ ಆಗಿರುತ್ತೆ. ಏನಂತ ಹೇಳಿದರೆ ದ ನೆಗೆಟಿವ್ ವ್ಯಾಲ್ಯೂಸ್ ಆಫ್ electron gain enthalpy are found to be greater for chlorine than compared to fluorine. Similarly, greater for sulfur than compared to oxygen. ಇದಕ್ಕೆ ರೀಸನ್ಸ್ಗಳನ್ನು ಆಲ್ರೆಡಿ ನಾವು ಕೋಟ್ ಮಾಡಿ ಆಗಿದೆ. Why the electron gain enthalpy values found to be more negative for sulfur rather than oxygen ಅಂದರೆ because in the case of oxygen, due to its smaller size, there will be inter-electronic repulsions. Smaller size ಅಲ್ಲಿ maximum number of electrons ಅನ್ನು ಆಲ್ರೆಡಿ ತುಂಬಿಸಿ ಇಟ್ಟಿದ್ದೀರಿ, electronic repulsions ಇರುತ್ತೆ. And due to these inter-electronic repulsions, the addition of an extra electron becomes difficult. ಒಂದು ಹೊಸ ಎಲೆಕ್ಟ್ರಾನ್ ಅನ್ನು ಆ್ಯಡ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ದಟ್ಸ್ ವೈ ದ ನೆಗೆಟಿವ್ ವ್ಯಾಲ್ಯೂ ಆಫ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪೀಸ್ ಆರ್ ಫೌಂಡ್ ಟು ಬಿ ಗ್ರೇಟರ್ ಫಾರ್ ಸಲ್ಫರ್ ದ್ಯಾನ್ ಕಂಪೇರ್ಡ್ ಟು ಆಕ್ಸಿಜನ್. ಇದು ನೆನಪಿರುತ್ತಲ್ವಾ? ಇದರಲ್ಲಿ ಆಕ್ಸಿಜನ್ಗೆ ಜಾಸ್ತಿ ಇದೆ, ಇದರಲ್ಲಿ ಸಲ್ಫರ್ಗೆ ಜಾಸ್ತಿ ಇದೆ. ನೆಕ್ಸ್ಟ್ ಕಮ್ಸ್ ಕಾರ್ಬನ್ ಆ್ಯಂಡ್ ಸಿಲಿಕಾನ್. ಕಾರ್ಬನ್ ಆ್ಯಂಡ್ ಸಿಲಿಕಾನಲ್ಲಿ ಈ ಥರ ಏನು ಅನಾಮಲಿ ಬರೋದಿಲ್ಲ. ಫಸ್ಟು ಕಾರ್ಬನನ್ನು ಕನ್ಸಿಡರ್ ಮಾಡಿ, ಅದರ ಕೆಳಗಡೆ ಬರೋದು ಸಿಲಿಕಾನ್. As you are aware, down the group, the negative values of electron gain enthalpy decreases. Negative values of electron gain enthalpies decreases down the group. ಹಾಗಿದ್ರೆ ಕಾರ್ಬನ್ಗೆ ಜಾಸ್ತಿ ಇದೆ, ಸಿಲಿಕಾನ್ಗೆ ಕಡಿಮೆ ಇದೆ. ನೆಗೆಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಮೋರ್ ಫಾರ್ ಕಾರ್ಬನ್ ಆ್ಯಂಡ್ ಲೆಸ್ ಫಾರ್ ಸಿಲಿಕಾನ್. ಗೊತ್ತಾಗಿದೆಯಾ? ಎಸ್, ಇವುಗಳನ್ನು ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಈಸ್ ಇಟ್ ಓಕೆ? ಡೆಫಿನೇಷನ್ಸ್ಗಳನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಹಾಗೆಯೇ ಓದಿ ಆದಮೇಲೆ ಸ್ಟಡಿ ಮಟೀರಿಯಲ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಎರಡನ್ನೂ ಕೂಡ ಓದಿ ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊಳ್ತಾ ಇರಿ, ನೆನಪಲ್ಲಿ ಉಳಿತಾ ಇರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಇಮಿಡಿಯೇಟ್ಲಿ ಕ್ಲಾರಿಫೈ ಮಾಡ್ಕೋಬೇಕು. ಈಸ್ ಇಟ್ ಓಕೆ?